ಹಿಂದೂಗಳು ಆತ್ಮರಕ್ಷಣೆಗಾಗಿ ಶಸ್ತ್ರ ಆಯುಧವನ್ನ ಇಟ್ಕೊಳ್ಳಿ. ರಾಜ್ಯಸಭಾ ಸದಸ್ಯ ನಾರಾಯಣ್ ವಾಂಡ್ಗೆ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ವಿವಾದಕ್ಕೆ ಕಾರಣ ಆಗಿದೆ. ಎಲ್ಲಾ ಸಮಯ ಎಲ್ಲಾ ಕಡೆ ಪೊಲೀಸರು ಬರೋಕಾಗೋದಿಲ್ಲ. ಆಯುಧ ಮನೆಯಲ್ಲಿದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕ್ ಬರುತ್ತೆ. ಆಯುಧ ಇಲ್ದವರು ಖರೀದಿ ಮಾಡಿ ಆಯುಧ ಪೂಜೆ ಮಾಡಿ. ಹಿಂದೂಗಳಿಗೆ ಆಯುಧ ಅವಶ್ಯಕ ಅಂತ ಹೇಳಿ ರಾಜ್ಯಸಭಾ ಸದಸ್ಯ ನಾರಾಯಣ್ ವಾಂಡ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಅಂತಂದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ಆಯುಧ ಬೇಕೇ ಬೇಕು. ನಮ್ಮ ಸ್ವಯಂ ರಕ್ಷಣೆ ನಾವು ಮಾಡಬೇಕು. ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತಿನ ದಿವಸದಲ್ಲಿ ತೆಗೆದು ಹಾಕಿಬಿಡ್ರಿ. ಎಲ್ಲ ಕಡೆ ಪೊಲೀಸರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆನೂ ಪೊಲೀಸರು ಇರಲಿಕ್ಕೂ ಸಾಧ್ಯ ಇಲ್ಲ. ನಾವು ಅನ್ಯಾಯ ಮಾಡೋದಿಲ್ಲ, ನಾವು ಅಗ್ರೆಸರವಾಗಿ ಯಾರ ಮೇಲೆ ಹೋಗೋದು ಅಲ್ಲ. ನನ್ನ ಮೈ ಮೇಲೆ ಬಂದಾಗ ನಾನು ನನ್ನ ಸ್ವಯಂ ರಕ್ಷಣೆ ಮಾಡಬೇಕಲ್ಲ. ಮತ್ತು ನನ್ನ ರಕ್ಷಣೆಯೇ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಸಮಾಜದ ರಕ್ಷಣೆ ಏನು ಮಾಡ್ತೀವಿ? ಈ ರಾಷ್ಟ್ರ ರಕ್ಷಣೆ ಹೇಗೆ ಮಾಡ್ತೀವಿ? ನಾವು ಹೇಳ್ತೀವಿ ಅನ್ಯಾಯದ ಹೋರಾಟ ಮಾಡಬೇಕು, ದೇಶದ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಯಾವ ರೀತಿ? ನನ್ನ ಸ್ವಂತ ರಕ್ಷಣೆ ನಾನು ಮಾಡ್ಕೋಬೇಕು ಮೊದಲು. ನನ್ನ ಸ್ವಂತ ರಕ್ಷಣೆ ಆದ ನಂತರ ನಾವು ಇವೆಲ್ಲ ಆಗ್ತದಲ್ಲ. ಹಿಂದೂಗಳು ಮನೆಯಲ್ಲಿ ಆಯುಧ ಇಟ್ಕೊಳ್ಳಿ, ನಿಮ್ಮ ರಕ್ಷಣೆಗೆ ಬೇಕಾಗತ್ತೆ. ಹಿಂದೂಗಳಿಗೆ ಆಯುಧ ಅತ್ಯವಶ್ಯಕ ಅಂತ ಹೇಳಿ ರಾಜ್ಯಸಭಾ ಸದಸ್ಯ ನಾರಾಯಣ್ ವಾಂಡ್ಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಶಾಸ್ತ್ರ ಶಸ್ತ್ರ ಎರಡೂ ಬೇಕಾಗತ್ತೆ. ಎಲ್ಲಾ ಟೈಮ್ನಲ್ಲೂ ಪೊಲೀಸರು ಬರೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ರಕ್ಷಣೆಗಾಗಿ ನೀವು ಮನೆಯಲ್ಲಿ ಆಯುಧವನ್ನ ಇಟ್ಕೊಳ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆಯುಧಗಳನ್ನ ಇಟ್ಕೊಳ್ಳೋದು ಕಾನೂನಿಗೆ ವಿರುದ್ಧ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಕೇಸ್ನಲ್ಲಿ ಯಾರ ಮೇಲೆ ಬೇಕಾದ್ರೂ ಪೊಲೀಸ್ನವರು ಕೇಸ್ ಹಾಕ್ಬಹುದು, ಅವರನ್ನ ಅಂದರ್ ಮಾಡಬಹುದು. ಅದು ಗೊತ್ತಿದ್ದು ಹೇಳಿದ್ರೋ ಗೊತ್ತಿಲ್ಲದೆ ಹೇಳಿದ್ರೋ ಈ ರೀತಿ ಪ್ರಚೋದನೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಆಯುಧಗಳನ್ನ ನೀವು ಹೊಂದಿ ಅಂತ ಹೇಳಿ ಪ್ರಚೋದನೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಅನ್ನುವುದು ಇಲ್ಲಿರೋ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.